ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ? ಸೊ ಇದು ನಾರ್ಮಲ್ ವ್ಲಾಗ್ ಆಗಿರುತ್ತೆ. ಸಂಕ್ರಾಂತಿ ಹಿಂದಿನ ದಿವಸ ನಮ್ಮ ಡೇ ಹೆಂಗೆ ಹೋಯ್ತು ಅನ್ನೋದನ್ನ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ನಮ್ಮವ್ರು ಬೆಳಗ್ಗೆ ಜಿಮ್ಗೆ ಹೋಗೋಕೆ ಶುರು ಮಾಡಿದ್ದಾರೆ. ಅವ್ರು ಜಿಮ್ಗೆ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಅವ್ರು ಏನು ಕೇಳಿದ್ರು ಅದನ್ನೆಲ್ಲ ಬೇಯಿಸಿಟ್ಟಿದ್ದೆ. ಈ ಗೆಣಸು ಮೊಟ್ಟೆ ಮತ್ತು ಸೌತೆಕಾಯಿ ಸ್ವಲ್ಪ ರೆಡಿ ಮಾಡಿಟ್ಟಿರೋಕ್ಕೆ ಹೇಳಿದ್ರು. ಅದು ಬೇಯಿಸಿಟ್ಟಿದ್ದೆ. ತಿಂದ್ಬಿಟ್ಟು ಒಂದು ಸ್ವಲ್ಪ ತಾಗಿದ ತಕ್ಷಣ ಅಂದರೆ ಜಿಮ್ಗೆ ಹೋಗೋಕೆ ಮುಂಚೆ ಗ್ರೀನ್ ಟೀ ಕುಡ್ಕೊಂಡು ಹೋಗಿದ್ರು. ಅಷ್ಟೊತ್ತಿಗೆ ನಾನು ಪೂಜೆ ಗೀಜೆಗೆಲ್ಲ ಮುಗಿಸ್ಕೊಂಡಿದ್ದೆ. ಸೊ ಅವ್ರು ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಬೇಯಿಸ್ಕೊಟ್ಟೆ. ಅದಾದಮೇಲೆ ಈ ಚಪಾತಿ ತಿಂದ್ವಿ ಇಬ್ಬರು ಸೇರಿಕೊಂಡು. ಮತ್ತು ಪ್ರೋಟೀನ್ಗೆ ಚಿಕನ್ ಬೇಕು ಅಂತ ಹೇಳಿ ಚಿಕನ್ ಕೂಡ ತಿಂದಿದ್ರು. ಮತ್ತು ನಾನು ಶಾಪಿಂಗ್ ಮಾಡೋಕ್ಕೆ ಹೊರಡಬೇಕಿತ್ತು ಮಮ್ಮಿ ಮನೆಗೆ ಅಂಥೇಳಿ ಇಬ್ಬರು ಹೋಗಿ ಹಂಗೆ ಎಳ್ನೀರು ಕುಡ್ಕೊಂಡು ಹೋಗ್ತಾ ದಾರಿಯಲ್ಲಿ ನೋಡಿದ್ರೆ ಯಾವುದೋ ಸ್ಕೂಲಲ್ಲಿ ಸಂಕ್ರಾಂತಿ ಸೆಲೆಬ್ರೇಷನ್ಸ್ ಎತ್ನಿಕ್ ವೇರ್ ಎಲ್ಲ ಹೇಳಿದ್ರು ಅನಿಸುತ್ತೆ. ಮಕ್ಕಳೆಲ್ಲ ಡ್ಯಾನ್ಸ್ ಆಡ್ತಾಯಿದ್ರು. ಅದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ನಿಂತಿದ್ವಿ. ಅದಾದಮೇಲೆ ನಾನು ಕೂಡ ಅವ್ರನ್ನ ಮನೆ ಹತ್ರ ಡ್ರಾಪ್ ಮಾಡಿಬಿಟ್ಟು ಹೊರಟೆ. ನಮ್ಮ ಮನೆ ಹತ್ರದಿಂದ ಜಯನಗರ ಹತ್ತಿರ ಅನ್ನೋದ್ರಿಂದ ಮನೆಗೆ ಹೋಗಿ ಅಲ್ಲಿಂದ ಹಂಗೆ ಹೋಗಿ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ರಾತ್ರಿ ಅಷ್ಟೊತ್ತಿಗೆ ಮನೆಗೆ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ನಮ್ಮವ್ರು ಕೂಡ ಹಂಗೆ ಕೆಲಸಕ್ಕೆ ರೆಡಿ ಆಗಿಬಿಟ್ಟು ಹೋಗ್ತಾರೆ ಅಂಥೇಳಿ ನಾನು ಹೊರಟ್ಬಿಟ್ಟಿದ್ದೆ. ಮಧ್ಯಾಹ್ನ ಒಂದು 12 ಗಂಟೆಗೆ ಹೊರಟಿದ್ದೆ. ಸೊ ಟ್ರಾಫಿಕ್ ಏನಿರಲಿಲ್ಲ, ಬೇಗನೆ ರೀಚ್ ಆಗಿದ್ದೆ ಅಂತ ಹೇಳ್ಬೋದು. ನಾನು ನಮ್ಮ ಮಮ್ಮಿ ಮನೆ ಹತ್ರ ಬಂದಿದ್ದೀನಿ. ಬಿಕಾಸ್ ನಮ್ಮ ಮನೆಯಿಂದ ಜಯನಗರ ಹತ್ರ ನಾಳೆ ಸಂಕ್ರಾಂತಿಗೆ ಶಾಪಿಂಗ್ ಮಾಡಬೇಕು ಅಂತ ನಮ್ಮ ಮತ್ತೆ ಬಟ್ಟೆ ತೊಗೊಂಬರಕ್ಕೆ ಹೇಳಿದರು. ಫಸ್ಟ್ ಹಬ್ಬ ಅಲ್ವಾ ನಮ್ಮದು ಮದುವೆ ಆದಮೇಲೆ. ಸೊ ಬಟ್ಟೆ ತೊಗೊಂಬರೋಣ, ಜಯನಗರ್ಗೆ ಹೋದರೆ ಒಳ್ಳೆ ಕಲೆಕ್ಷನ್ಸ್ ಇರುತ್ತೆ ಅಂತ ಹೇಳಿ ಮಮ್ಮಿ ಹತ್ರ ಬಂದಿದ್ದೀನಿ. ನಾನು ನಮ್ಮ ತಂಗಿನ ಕರ್ಕೊಂಡು ಜಯನಗರ್ಗೆ ಹೋಗಿ ನನಗೇನು ಡ್ರೆಸ್ ಬೇಕೋ ತೊಗೊಂಡು ಅದೇ ಥರ ಮ್ಯಾಚಿಂಗ್ ಶರ್ಟ್ ಅವನಿಗೂ ತೊಗೊಂಡು ಬರ್ತೀನಿ. ಸಂಕ್ರಾಂತಿ ಫಸ್ಟ್ ಹಬ್ಬ ಅನ್ನೋದ್ರಿಂದ ಪ್ರಿಪ್ರೇಷನ್ಸ್ ಹೆಂಗೆ ಹೋಗ್ತಿದೆ ಅಂತ ನಾನು ಮತ್ತು ಸಂಕ್ರಾಂತಿ ವ್ಲಾಗ್ನು ಕೂಡ ಪೋಸ್ಟ್ ಮಾಡ್ತೀನಿ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ. ಕೀಪ್ ವಾಚಿಂಗ್. ಮಮ್ಮಿ ನೋಡಿದ್ರೆ ಸೊಪ್ಪು ಸಾರೆಲ್ಲ ಮಾಡಿ ಬಿಸಿ ಬಿಸಿ ಅನ್ನ ಎಲ್ಲ ಮಾಡಿದ್ರು. ಹೋಗಿದ ತಕ್ಷಣ ಊಟ ಮಾಡಿಕೊಂಡು ತಂಗಿನೂ ಕರ್ಕೊಂಡು ಹೋಗೋಣ ಜಯನಗರ ಅಂತ ಹೇಳಿ ಪಾಪುನು ನೋಡಬೇಕು ಅನಿಸ್ತಿತ್ತು. ಸೊ ತಂಗಿ ಮನೆಗೆ ಹೋಗಿ ಪಾಪುನು ತಂಗಿನೂ ಕರ್ಕೊಂಡು ಹಂಗೆ ಹೊರಟಿದ್ದೆ ಜಯನಗರ್ಗೆ. ಫುಲ್ ಖುಷಿ ನಮ್ಮ ಪಾಪಗಂತೂ ಗಾಡೀಲಿ ರೈಡ್ ಹೋಗ್ಬೇಕಂತಂದರೆ ಹೋಗೋರು ಬರೋರಿಗೆಲ್ಲ ಬಾಯ್ ಮಾಡಿಕೊಂಡು ಫುಲ್ ಖುಷಿಯಾಗಿ ಬರ್ತಾಯಿದ್ಲು ಅಂತ ಹೇಳ್ಬೋದು. ನಾನು ನನ್ನ ತಂಗಿ ಮಾತಾಡ್ತಾಯಿದ್ರೆ ಅವಳು ಕೂಡ ಹ್ಞೂ ಅಂತ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು, ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು ಹಾಗೆ ಮಾಡ್ಕೊಂಡು ಬರ್ತಿದ್ಲು. ಸೊ ಹೋಗಿದ್ದು ಗೊತ್ತಾಗಿಲ್ಲ ಟೈಮ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ನಾವು ಮಾತಾಡಿಕೊಂಡು ನಾವು ಸೇರಿದ್ರೇ ಒಂಥರ ಖುಷಿ ಅಂತ ಹೇಳ್ಬೋದು. ಮತ್ತು ಈ ಮಕ್ಕಳು ಆಲ್ರೆಡಿ ಕೈಟೆಲ್ಲ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಈಗಿನ ಟೈಮಲ್ಲಿ ಆ್ಯಕ್ಚುಲಿ ಕೈಟ್ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಂಬಾ ಹುಷಾರಾಗಿರಬೇಕು. ಟೂ ವೀಲರ್ ಓಡಿಸೋದು ಕೈಟ್ ಹಿಡಿದು ಅದು ತಗ್ಲಾಕೊಂಡು ತುಂಬ ಜನ ಸತ್ತು ಹೋಗಿದ್ದಾರೆ. ತುಂಬ ಕೇರ್ಫುಲ್ ಆಗಿರಬೇಕು ಗಾಡಿ ಓಡಿಸ್ಕೊಂಡು ಹೋಗ್ಬೇಕಾದ್ರೆ. ಅದೇನೋ ಒಂದು ಟೂಲ್ ಕೂಡ ಬಂದಿದೆಯಂತೆ, ಗಾಡಿ ಮುಂದೆಗಡೆ ಈ ಥರ ಫಿಕ್ಸ್ ಮಾಡಿಕೊಂಡ್ರೆ ಇಟ್ ವಿಲ್ ಬಿ ಸೇಫ್ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು. ಅದನ್ನೇ ನನ್ನ ತಂಗಿಗೆ ಹೇಳ್ಕೊಂಡು ಹೋಗ್ತಾ ಇದ್ದೆ. ಆ ಮಕ್ಕಳು ಕೈಟ್ ಬಿಡೋದು ನೋಡಿ ನೆನಪಾಗಿತ್ತು. ಈ ನ್ಯೂಸ್ ನೋಡಿದ್ದು ಹೋಗ್ತಾ ದಾರಿಲಿ ಎಲ್ಲಿ ನೋಡಿದ್ರು ಶುಗರ್ ಕೇನು, ಗ್ರೌಂಡ್ ನಟ್ಟು ಮತ್ತು ಇದೇನೇನು ಸುಗ್ಗಿ ಸೀಸನ್ ಹಾರ್ವೆಸ್ಟ್ ಫೆಸ್ಟಿವಲ್ ಅಲ್ವಾ, ಇದ್ರದ್ದು ಏನೇನಿದೆಯೋ ಎಲ್ಲ ಮಾರ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ಮತ್ತು ನಂದು ಯೂಶ್ವಲಿ ನನ್ನ ಬ್ಲೌಸಸ್ ಎಲ್ಲ ನಮ್ಮ ಮನೆ ಹತ್ರನೇ ಕೊಡ್ತಾ ಇದ್ದಿದ್ದರಿಂದ ನಂಗೆ ಅಲ್ಲೇ ಅಭ್ಯಾಸ ಆಗಿಬಿಟ್ಟಿದೆ. ಇವ್ರು ಆ್ಯಕ್ಚುಲಿ ತುಂಬ ಪರ್ಫೆಕ್ಟಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ. ನನ್ನ ತಂಗಿ ಮದುವೆಯಿಂದ ಹಿಡಿದು ನನ್ನ ಮದುವೆ ಬ್ಲೌಸಸ್ವರೆಗೂ ಎಲ್ಲ ಇವರೇ ಸ್ಟಿಚ್ ಮಾಡಿ ಕೊಟ್ಟಿರೋದು. ಸೊ ಪರ್ಫೆಕ್ಟ್ ಅಂತ ಹೇಳ್ಬೋದು ಈ ಅಂಕಲ್ಲು. ಸೊ ನನಗೆಲ್ಲೂ ಬೇರೆ ಕಡೆ ಕೊಡೋಕ್ಕೆ ಮನಸ್ಸೇ ಬರೋದಿಲ್ಲ. ಸೊ ನಾವು ಹೆಂಗೆ ಕೇಳ್ತೀವೋ ಅದೇ ಥರ ಪರ್ಫೆಕ್ಟಾಗಿರುತ್ತೆ ಸ್ಟಿಚಿಂಗು. ಮತ್ತು ಡಿಸೈನ್ಸ್ ಕೂಡ ಅಷ್ಟೇ ಕಸ್ಟಮೈಸ್ ಮಾಡಿ ನಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ. ನೋಡಿ ಟ್ಯಾಬ್ ಇಟ್ಕೊಂಡು ಅದ್ರಲ್ಲಿ ರೆಫರೆನ್ಸ್ ತೋರಿಸ್ತಾರೆ. ಒಂಚೂರು ಲೇಟ್ ಮಾಡ್ತಾರೆ ಅಷ್ಟೇ. ಬಿಕಾಸ್ ತುಂಬಾ ಅವ್ರಿಗೆ ಆರ್ಡರ್ಸ್ ಬರೋದ್ರಿಂದ ಒನ್ ಡೇ 2 ಡೇ ಡಿಲೇ ಮಾಡ್ತಾರೆ. ಬಟ್ ಮಾಡಿಕೊಟ್ರೆ ಪರ್ಫೆಕ್ಟಾಗಿ ವರ್ಕ್ ಮಾಡಿ ಕೊಡ್ತಾರೆ. ಸೊ ನನಗೆ ಬೇರೆ ಎಲ್ಲೂ ಕೊಡೋಕ್ಕೆ ಮನಸ್ಸು ಬರೋದಿಲ್ಲ. ಇವಾಗ ನನಗೆ ಇಷ್ಟ ಆಗಿಬಿಟ್ಟು ಇವಾಗ ನಮ್ಮ ಮಮ್ಮಿ, ನಮ್ಮ ತಂಗಿ, ನಮ್ಮ ಚಿಕ್ಕಮ್ಮ ಎಲ್ಲ ಬ್ಲೌಸಸ್ ಕೂಡ ಅಲ್ಲೇ ಡಿಸೈನ್ ಮಾಡೋದು. ಸೊ ಹೋದಾಗೆಲ್ಲನೂ ಅಳತೆ ಕೊಟ್ಬಿಟ್ಟು ನೀಟಾಗಿ ಹೆಂಗೆ ಬೇಕೋ ಹಂಗೆ ಮಾಡಿಕೊಡ್ತಾರೆ ಅಂಕಲ್ಲು. ಆಲ್ರೆಡಿ ಬ್ಲೌಸ್ ಸ್ಟಿಚಿಗೆ ಕೊಟ್ಟಿದ್ದೆ. ಹೆಂಗಿದ್ರೆ ಅಲ್ಲಿ ಹೋಗ್ತಿದ್ದೀವಲ್ಲ ಅದನ್ನು ಕಲೆಕ್ಟ್ ಮಾಡ್ಕೊಂಡು ಇನ್ನೂ 2 ಹೊಸ ಸ್ಯಾರಿ ಇತ್ತು, ಅದನ್ನು ಕೂಡ ಸ್ಟಿಚ್ ಮಾಡೋಕ್ಕೆ ಕೊಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹಂಗೆ ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಂದ ಹಾಗೆ ಜಯನಗರ್ಗೆ ಹೋಗೋಣ ಅಂಥೇಳಿ. ಹೆಂಗಿದ್ರು ತಂಗಿ ಮನೆಯೂ ಇವರು ಟೈಲರ್ ಅಂಗಡಿ ಹತ್ರನೇ ಇರುತ್ತೆ. ಸೊ ಅವಳನ್ನ ಹಂಗೆ ಪಿಕ್ ಮಾಡಿಕೊಂಡು ಹೋಗಿ ಮೆಷರ್ಮೆಂಟ್ಸ್ ಎಲ್ಲ ಕೊಟ್ಟು ಹೊರಟ್ವಿ ನಾವು ಅಲ್ಲಿಂದ. ಮಳೆ ಬರೋ ಥರ ಇತ್ತು. ಸದ್ಯ ಮಳೆ ಬಂದಿರಲಿಲ್ಲ, ಅದೊಂದು ಖುಷಿ. ಮತ್ತು ಇನ್ನೊಂದು ಏನು ಗೊತ್ತಾ, 2 ಹೆಲ್ಮೆಟ್ ಕ್ಯಾರಿ ಮಾಡಿದ್ದೆ ನಾನು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾರೋ ಒಂದು ಹೆಲ್ಮೆಟ್ ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಎಷ್ಟು ಕೆಟ್ಟ ಜನ ಹೆಲ್ಮೆಟ್ ಕೂಡ ತೊಗೊಂಡು ಹೋಗಿದ್ದಾರೆ ಅಂದರೆ ನಾನು ಏನು ಹೇಳಲಿ. ಸೊ ಇನ್ನೇನು ಮಾಡೋದು ಅಂತ ಹೇಳಿ ಹಂಗೆ ಹೊರಟ್ವಿ ನಾವು. ಹೋಗ್ತಾ ಜಯನಗರ್ಗೆ ಹೋಗೋ ದಾರಿಯಲ್ಲಿ ಕರೆಕ್ಟಾಗಿ ನಮ್ಮ ಟೈಮೋ ಏನೋ ಗೊತ್ತಿಲ್ಲ, ಟ್ರಾಫಿಕ್ ಪೊಲೀಸ್ ಹಿಡಿದು ಅವರು ಇದು ಫೈನ್ ಕೊಟ್ಟು ಕ್ಲಿಯರ್ ಮಾಡೋ ತನಕ ಬಿಡಲೇ ಇಲ್ಲ. ಅದೊಂದು ಪ್ರಾಬ್ಲಮ್ ಆಯಿತು. ಅವ್ರಿಗೆ ಹೇಳಿದ್ರೆ ಅದು ನಮ್ಮ ಮನೆಯಲ್ಲ ಇವಾಗ ಯಾರೋ ಆಗಿಬಿಟ್ಟಿತ್ತು. ಫೈನ್ ಕಟ್ಬಿಟ್ಟು
ಹೋಗ್ತಾ ಅಲ್ಲಿ ನೋಡಿದ್ರೆ ನಮ್ಮ ಬುಜ್ಜಿ ಹೋಗೋರು ಬರೋರು ಎಲ್ಲ ಹಾಳು ಹೇಳ್ಕೊಂಡು ಅಲ್ಲಿ ನೋಡಿದ್ರೆ ಸಿಗ್ನಲ್ ನಿಂತಿದ್ರೆ ಯಾವುದೋ ಅಜ್ಜಿ ಕ್ಯಾರೆಟ್ ತೆಗೆದುಕೊಟ್ರು ಅವರು ಮಾರ್ತಾ ಇದ್ದಿದ್ದು ಕ್ಯಾರೆಟ್ನ. ಆ ಥರ ಎಲ್ಲರ ಹತ್ರ ಮಾತಾಡ್ಕೊಂಡು ಬರ್ತಾಳೆ, ಒಂಥರ ಖುಷಿ ಅವಳ ಜೊತೆ ಇದ್ದರೆ. ಸೊ ಇಷ್ಟರಲ್ಲೇ ನಾನು ಒಂದು ಚೂಡಿದಾರ್ ತೊಗೊಂಡಿದ್ದೀನಿ, ಯಾವುದಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಅದಕ್ಕೆ ಮ್ಯಾಚ್ ಆಗೋ ಥರ ಒಂದು ಇಯರಿಂಗ್ ಕೂಡ ತೊಗೊಂಡು ಜಯನಗರಲ್ಲಿ ನಮ್ಮವ್ರಿಗೊಂದು ಶರ್ಟ್ ತೊಗೊಂಡು ಬರೋಣ ಅಂಥೇಳಿ, ಮ್ಯಾಚಿಂಗ್ ಅದೇ ಥರ ನೋಡೋಣ ಅಂಥೇಳಿ ಹೋಗಿದ್ವಿ. ಎಲ್ಲರ ಹತ್ರ ಚೆನ್ನಾಗಿ ಮಾತಾಡ್ತಾಳೆ ನೋಡಿ ನಮ್ಮ ಬುಜ್ಜಿ. ಆ ಆಂಟಿ ಸ್ವಲ್ಪ ಎದ್ರು, ಅವ್ರು ಅಂದರು ಅಂತ ಹೆದರ್ದಿರೋ ಇವಳು ತಿರುಗಿ ಅಂತಿದ್ದಾಳೆ. ಅವ್ರು ಫುಲ್ಲು ಶಾಕು. ಮತ್ತು ಪೊಲೀಸವ್ರು ಕೂಡ ಅಷ್ಟೇ ನನಗೇನೋ ಬೈತಿದ್ದಾರೆ ಅಂದ್ಕೊಂಡು ಹುಷಾರ್ ಅಂತ ಇದ್ಲು. ಅವರು ಕಟ್ಟಾಕ್ಬಿಡ್ತೀನಿ ಅಂತ ರೇಗಿಸ್ತಿದ್ರು. ಸೊ ಈ ಥರ ಇವಳು ಯಾರಿಗೂ ಎದ್ರಲ್ಲ ಇವಾಗಲೇ. ಆ್ಯಕ್ಚುಲಿ ಹೆಣ್ಮಕ್ಳಿಗೆ ಬೋಲ್ಡ್ ಆಗಿರ್ಬೇಕಲ್ವ. ಸೊ ನಮ್ಮ ಬುಜ್ಜಿ ತುಂಬ ಬೋಲ್ಡ್ ಅಂತ ಹೇಳ್ಬೋದು. ಮತ್ತು ಹಾಗೆ ಸ್ವೀಟ್ ಕಾರ್ನ್ ತೊಗೊಂಡು ಕುತ್ಕೊಂಡು ತಿನ್ಕೊಂಡು ಬರೋಣ ಅಂತ ಹೇಳಿ ಕುತ್ಕೊಂಡಿದ್ವಿ. ಬಟ್ ಆ ಪೊಲೀಸಿಗೆ 500 ಕೊಟ್ಟಿದ್ದೆ. ನನಗೆ ಮನಸ್ಸೇ ಹೋಗ್ತಿರ್ಲಿಲ್ಲ. ನನ್ನ ತಂಗಿ 3 ಸತಿ ಹೇಳ್ತಾ ಇದ್ದೆ, ನಮ್ಮದೇ ತಪ್ಪಲ್ಲ ಸರಿ ಹೆಲ್ಮೆಟ್ ಆಗ್ತದೆ ಬಿಡು ಅಂತ ಸುಮ್ಮನೆ. ಬಟ್ ನನ್ನ ತಪ್ಪಲ್ವಲ್ಲ ಥ್ಯಾಂಕ್ ಯು ವೆಲ್ಕಮ್. ಆ್ಯಕ್ಚುಲಿ ಸ್ಪಾಟ್ ಫೈನ್ ಪೇ ಮಾಡೋದೇನು ರೂಲ್ ಇಲ್ಲ ಅಂತ ಅಂದ್ಬಿಟ್ಟು ನಾನು ಅವ್ರ ಹತ್ರ ಹೇಳ್ತಿದ್ದೆ. ಈ ರೂಲ್ಸ್ ಎಲ್ಲ ಮಾತಾಡಬೇಡಿ ಹಂಗೆ ಹಿಂಗೆ ಅಂಥೇಳಿ ಅವ್ರು ಪೇ ಮಾಡೋ ಗಂಟ ಬಿಟ್ಟೇ ಇಲ್ಲ ನನ್ನ. ಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಲೇಟ್ ಆಗುತ್ತೆ ಮನೆಗೆ ಹೋಗೋದು ಅಂತ ಹೇಳಿ ಪೇ ಮಾಡಿದ್ದೆ. ನಮ್ಮವ್ರಿಗೂ ಕೂಡ ಶರ್ಟ್ ತೊಗೊಂಡಿದ್ದೆ, ಅವ್ರಿಗೆ ಈ ಶರ್ಟ್ ತೊಗೊಂಡಿದ್ದೆ. ಅವ್ರಿಗೆ ಇಷ್ಟ ಆಗಿತ್ತು ಆ್ಯಕ್ಚುಲಿ, ಚೆನ್ನಾಗಿದೆ ಅಲ್ವಾ ಶರ್ಟ್, ನನಗಂತೂ ಇಷ್ಟ ಆಯಿತು. ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಹಂಗೆ ಮಮ್ಮಿ ಹತ್ರ ಹೋಗಿ ತೋರ್ಸೋಣ ಡ್ರೆಸ್ಸಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ಬಿಟ್ಟು ಮಮ್ಮಿ ಹಂಗೆ ಹೂವು ಕೊಟ್ಟಿದ್ರು, ತಗೊಂಡು ವಾಪಸ್ ಮನೆಗೆ ಬಂದು 8:30 ಆಗಿತ್ತು. ನಮ್ಮ ಬುಜ್ಜಿನ ಬಿಟ್ಟು ಬಾಯ್ ಚೈ ಮತ್ತೆ ಬರ್ತೀನಿ ಬಾಯ್. ಸರಿ ಫ್ಲೈಯಿಂಗ್ ಕಿಸ್ ಚೈ, ಫ್ಲೈಯಿಂಗ್ ಕಿಸ್ ಮತ್ತೆ ಬರ್ತೀನಿ. ಫ್ಲೈಯಿಂಗ್ ಕಿಸ್ ಕೊಡು. ಉಬ್ಬ ಬಿಟ್ಟು ಪೋತಾನೇನೋ. ಮತ್ತೆ ಬರ್ತೀನಿ. ಸರಿ ಬುಜ್ಜಿ ಬಾಯ್ ಬಾಯ್. ರಾಕ್ಷಸಿ ಗುಡ್ ನೈಟ್. ಆ್ಯಕ್ಚುಲಿ ಅವಳಿಗೆ ನನ್ನ ಕಳ್ಸೋಕ್ಕೆ ಇಷ್ಟ ಇರಲಿಲ್ಲ, ಅದಕ್ಕೆ ಅವಳು ಕರೆಕ್ಟಾಗಿ ಬಾಯ್ ಮಾಡಿಲ್ಲ. ಸೊ ವಿಡಿಯೋ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.